ನೀವೆಷ್ಟು ದುಡ್ಡು ಜನ್ರೇಟ್ ಮಾಡ್ತೀರಾ ಇನ್ಸ್ಟಾಗ್ರಾಮಿಂದ ಮತ್ತು ಯೂಟ್ಯೂಬಿಂದ ಅಂತ ಕ್ವೆಶ್ಚನ್. ಸೊ ಇಲ್ಲಿ ತನಕ ನನಗೆ ದುಡ್ಡು ಜನ್ರೇಟ್ ಆಗ್ತಾನೆ ಇದೆ, ನಾನು ವೀಡಿಯೋಸ್ ಮಾಡಲಿ ಬಿಡಲಿ. ಇನ್ನೊಬ್ರು ಕೇಳಿದ್ದಾರೆ ಹೌ ಮಚ್ ಐ ಅರ್ನ್ ಫ್ರಮ್ ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತಾ ನಿಮಗೆ ಅಂತ. 15,000 to 18,000. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ದಾರೆ, ನೀವು ಪ್ರೆಗ್ನೆಂಟಾ ಹೇಳಿ. ಈ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ಸಣ್ಣ ಲೈಟಿಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಮೈಕ್ ಇಲ್ಲ, ವಾಯ್ಸ್ ಇಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಬೇಡಿ. ಡೈಲಿ ಶೂಟ್ ಮಾಡೋದಕ್ಕೆ ಕಾಂಟೆಂಟ್ ಏನು ಸಿಗುತ್ತೆ ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ, ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಥವಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನನ್ನ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ನೀವು ಇದೇ ಮೊದಲನೇ ಸರಿ ನೋಡ್ತಾ ಇದ್ದರೆ, ನಾನು ರೇಖಾ ಪ್ರೀತಿ ಅಂತ. ಐ ಆಮ್ ಅ ಮ್ಯಾರಿಡ್ ಗರ್ಲ್. ನಾನು ಬೆಂಗಳೂರಲ್ಲೇ ಇರೋದು. ನನ್ನ ಜೀವನದ ಖುಷಿ ಕ್ಷಣಗಳು, ನನ್ನ ಲೈಫ್ ಸ್ಟೈಲು, ನಮ್ಮ ಟ್ರಾವೆಲಿಂಗ್ ಜರ್ನಿ, ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ವ್ಲಾಗ್ಸ್ ಆಗಿ ಮಾಡ್ತಾಯಿರ್ತೀನಿ. ಯೂಟ್ಯೂಬ್ನ ನಾನು 3-4 ವರ್ಷದಿಂದ ಮಾಡ್ತಾಯಿದ್ದೆ. ಬಟ್ 1 ವರ್ಷದಿಂದ ನಾನು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ. ಯಾಕೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಆ್ಯಂಡ್ ಯೂಟ್ಯೂಬಿಂದ ನನಗೆ ದುಡ್ಡು ಜನ್ರೇಟ್ ಆಗುತ್ತಾ, ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದ್ದು, ಆ್ಯಂಡ್ ಇವಾಗ ಮತ್ತೆ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅದಕ್ಕೂ ಆನ್ಸರ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ವಿಷಯಕ್ಕೆ ಬಂದರೆ, ಇನ್ಸ್ಟಾಗ್ರಾಮಲ್ಲೂ ನನಗೆ 30,000 ಜನ ಫಾಲೋವರ್ಸ್ ಆದರು. ಆ್ಯಕ್ಚುಲಿ ಶಾರ್ಟ್ ವೀಡಿಯೋಸ್ ಮಾಡೋದು ತುಂಬ ಬೇಗ ಕ್ಲಿಕ್ ಆಯಿತು ನನಗೆ. ವಿದಿನ್ 6 to 8 ಮಂತ್ಸ್ ನನಗೆ ಒಳ್ಳೆ ಫಾಲೋವರ್ಸ್ ಆದರು, ಒಳ್ಳೆ ವ್ಯೂಸ್, ಒಳ್ಳೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ಗೆ ತುಂಬ ಎಫರ್ಟ್ಸ್ ಬೇಕಾಗುತ್ತೆ, ಬಟ್ ಶಾರ್ಟ್ ಫಾರ್ಮ್ಯಾಟ್ ವೀಡಿಯೋಸ್ಗೆ ಅಷ್ಟೊಂದು ಎಫರ್ಟ್ಸ್ ಬೇಕಾಗಲ್ಲ. ಸೊ ಇನ್ಸ್ಟಾಗ್ರಾಮ್ ತುಂಬ ಫಾಸ್ಟಾಗಿ ಕ್ಲಿಕ್ ಆಯಿತು ನನಗೆ. ಬಟ್ ಯೂಟ್ಯೂಬ್ ಕೂಡ ನನಗೆ ಉಪಯುಕ್ತ ಆಗಿದೆ. ಇವತ್ತಿನ ತನಕ ನಾನೇನು ಝೀರೋನಲ್ಲಿಲ್ಲ ಯೂಟ್ಯೂಬಲ್ಲೂ ಕೂಡ. ಅದ್ರ ಬಗ್ಗೆ ಎಲ್ಲ ನಿಮ್ಮ ಮಾಹಿತಿಗಳನ್ನ ನಾನು ಇವತ್ತು ಹಂಚ್ಕೊಳ್ತೀನಿ. ಮೊನ್ನೆ ನನಗೆ 30,000 ಫಾಲೋವರ್ಸ್ ಆದಾಗ ಇನ್ಸ್ಟಾಗ್ರಾಮಲ್ಲಿ ನನಗೇನಾದರೂ ಕ್ವೆಶ್ಚನ್ಸ್ ಕೇಳಿ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಬಗ್ಗೆ ಅಂತ ಕೇಳಿದ್ದೆ. ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಅದರಲ್ಲಿ ಮೇಯ್ನ್ ಕ್ವೆಶ್ಚನ್ಸ್ ಏನು ಅಂದರೆ, ನಿಮಗೆ ಇನ್ಸ್ಟಾಗ್ರಾಮಿಂದ ದುಡ್ಡು ಬರ್ತಾ ಇದೆಯಾ, ಯೂಟ್ಯೂಬಿಂದ ದುಡ್ಡು ಬರುತ್ತಾ, ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ, ಬ್ರ್ಯಾಂಡ್ ಕೊಲಾಬ್ರೇಷನ್ ಇಷ್ಟೊಂದು ಮಾಡ್ತೀರಲ್ಲ, ಸೀರೆ, ಒಡವೆ, ಹೊರಗಡೆ ಹೋಗೋದು ಎಲ್ಲ, ಎಷ್ಟು ಚಾರ್ಜ್ ಮಾಡ್ತೀರಾ, ಹೇಗೆ ಚಾರ್ಜ್ ಮಾಡ್ತೀರಾ, ಹೇಗೆ ಬ್ರ್ಯಾಂಡ್ಸ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಆಮೇಲೆ ಈ ಥರದ ಕ್ವೆಶ್ಚನ್ಸು, ಮಾನಿಟರಿ ರಿಲೇಟೆಡ್ ಕ್ವೆಶ್ಚನ್ಸು, ಫೈನಾನ್ಷಿಯಲ್ ರಿಲೇಟೆಡ್ ಕ್ವೆಶ್ಚನ್ಸು, ಸುಮ್ಮನೆ ಮಾಡ್ತೀರಾ ವೀಡಿಯೋ ನಿಮ್ಮ ಟೈಮ್ ಪಾಸ್ಗೆ, ಆ ಥರ ಕ್ವೆಶ್ಚನ್ಸು ಕೇಳ್ತಾರೆ ನನಗೆ. ಸೊ ಇದಕ್ಕೆಲ್ಲ ನಾನು ಕೊನೆಯಲ್ಲಿ ಆನ್ಸರ್ ಮಾಡ್ತೀನಿ. ಫೈನಾನ್ಷಿಯಲ್ ರಿಲೇಟೆಡ್ ಕ್ವೆಶ್ಚನ್ಸ್ ಏನಿದೆಯಲ್ಲ ಅದನ್ನೆಲ್ಲ ನಾನು ಕೊನೆಯಲ್ಲಿ ಆನ್ಸರ್ ಮಾಡ್ತೀನಿ. ಬಟ್ ಮೊದಲು ಬೇಸಿಕ್ ಕ್ವೆಶ್ಚನ್ಸಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮೇಯ್ನಾಗಿ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ನಾನು ಕೂಡ ಕಾಂಟೆಂಟ್ ಕ್ರಿಯೇಷನ್ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ. ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಪೇಜ್ ಶುರು ಮಾಡಿದ್ದು 200 ಜನ ಫಾಲೋವರ್ಸಿಂದ. ನಾನು ಒಂದು ಸ್ಟ್ರಾಟಜಿ ಮಾಡಿಕೊಂಡು, ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡಿದೆ. ವಿದಿನ್ 6 ಮಂತ್ಸ್ ನನಗೆ ಆಲ್ಮೋಸ್ಟ್ 20,000-25,000 ಫಾಲೋವರ್ಸ್ ಆಗೋದ್ರು. ಸೊ ಅದು ಹೇಗೆ ಅಷ್ಟು ಈಸಿಯಾಗಿ, ಎಲ್ಲರೂ ಅದೇ ಹೇಳ್ತಾರೆ, ಎಷ್ಟು ಬೇಗ ನಿನಗೆ ಫಾಲೋವರ್ಸ್ ಆಗಿಬಿಟ್ರಲ್ಲ 6 ತಿಂಗಳಲ್ಲಿ 8 ತಿಂಗಳಲ್ಲಿ ಅಂತ ಕೇಳ್ತಾರೆ. ಸೊ ಅದು ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹೇಗೆ ಎಡಿಟ್ ಮಾಡೋದು, ನಾನು ಯಾವ ಎಡಿಟಿಂಗ್ ಆ್ಯಪ್ಸ್ ಯೂಸ್ ಮಾಡ್ತೀನಿ ಅದನ್ನು ಹೇಳ್ತೀನಿ. ಆ್ಯಂಡ್ ನೀವು ಕೂಡ ಒಂದು ಇನ್ಸ್ಟಾಗ್ರಾಮ್ ಚಾನೆಲ್ ಓಪನ್ ಮಾಡಬೇಕು, ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕಂದ್ರೆ ನನ್ನ ಥರ ಬೇಸಿಕ್ಕಿಂದ ಬಂದಿರೋರ ಹತ್ರ 1-2 ಸಜೆಷನ್ಸ್ ತೊಗೊಂಡ್ರೆ ಅನುಕೂಲ ಆಗುತ್ತೆ. ಸೊ ಮೊದಲನೇ ಕ್ವೆಶ್ಚನ್ನು ಬೇಸಿಕ್ಕಿಂದ ಶುರು ಮಾಡೋಣ. ವಾಟ್ ಇನ್ಸ್ಪೈರ್ಡ್ ಟು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಕಾಂಟೆಂಟ್ ಅಂದರೆ ಏನು, ಕ್ರಿಯೇಷನ್ ಅಂದರೆ ಏನು ಅಂತ ತಿಳ್ಕೊಬೇಕು. ಕಾಂಟೆಂಟ್ ಅಂದರೆ ಒಂದು ವಿಷಯ ಅಥವಾ ನನ್ನ ಜೀವನದಲ್ಲಿ ನಡೆದಿರೋ ಅಂಥ ಒಂದು ಅನುಭವ ಆಗಿರಬಹುದು, ಅಥವಾ ಏನೋ ಒಂದು ಸಂದರ್ಭ ಆಗಿರಬಹುದು. ಅದು ಕಾಂಟೆಂಟ್ ನನ್ನ ಹತ್ರ ಇದೆ. ನನ್ನ ಜೀವನದಲ್ಲಿ ಆಗಿರೋ ಒಂದು ಅನುಭವ ಇರ್ಬೋದು, ಒಂದು ಸಂದರ್ಭ ಇರ್ಬೋದು, ಒಂದು ಖುಷಿ ವಿಚಾರ ಇರ್ಬೋದು, ದುಃಖದ ವಿಚಾರ ಇರ್ಬೋದು, ಸಮ್ ಮ್ಯಾಟರ್ ಅಲ್ಲಿದೆ. ಕ್ರಿಯೇಷನ್ ಅಂದರೆ ಏನು, ಆ ಒಂದು ಸಂದರ್ಭನ ನಾನು ಹೇಗೆ ಎಡಿಟ್ ಮಾಡಿ ಅಥವಾ ವಾಯ್ಸ್ ಓವರ್ ಕೊಟ್ಟು ಅದನ್ನು ಜನರಿಗೆ ತಲುಪಿಸ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಇರೋಂಥ ಕಾಂಟೆಂಟನ್ನು ನಾನು ಸ್ವಲ್ಪ ಪಾಲಿಶ್ಡಾಗಿ ಹೇಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅನ್ನೋದು ಅಷ್ಟೇ ಕಾಂಟೆಂಟ್ ಕ್ರಿಯೇಷನ್ ಅಂತಂದರೆ. ಸೊ ಇದನ್ನು ನೀವು ಈಸಿನೂ ಮಾಡ್ಕೋಬೋದು, ಕಷ್ಟನೂ ಮಾಡ್ಕೋಬೋದು. ಅಯ್ಯೋ ಯಾರು ಶೂಟ್ ಮಾಡ್ತಾರೆ, ಯಾರು ಇಷ್ಟೆಲ್ಲ ಎಡಿಟ್ ಮಾಡ್ತಾರೆ, ಯಾರು ಇಷ್ಟು ವಾಯ್ಸ್ ಓವರ್ ಕೊಡ್ತಾರೆ, ಅದು ನಿಮ್ಮ ಕಷ್ಟದ ಮೆಥಡ್ಸ್ನ ನೀವು ಯೂಸ್ ಮಾಡ್ತಾ ಇರ್ತೀರ. ಯಾಕೆ ಅಂದರೆ ಪ್ರತಿ ವಿಡಿಯೋ ನೀವು ಎಡಿಟ್ ಮಾಡಿ ನೋಡಿದಾಗ್ಲೂ ಇನ್ನೂ ಸೂಪರಾಗಿ ಬರ್ಬೋದಿತ್ತು, ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಏನು ಸಕ್ಕತ್ತಾಗಿ ಮಾಡ್ತಾರೆ, ನನ್ನ ವಿಡಿಯೋ ನೋಡಿ ಹೆಂಗಿದೆ, ಅಲ್ಲೇ ಸ್ಟಾಪ್ ಆಗೋಗ್ತೀವಿ. ಸೊ ಹಾಗಾಗಿ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಏನು ಅಂತ ನಾನು ನಿಮಗೆ ಒಂದು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಿಮ್ಮ ಲೈಫಲ್ಲಿ ಏನೋ ಒಂದು ವಿಷಯ ನಡೀತಾ ಇದೆ, ಅದನ್ನು ನೀವು ಪಾಲಿಶ್ಡಾಗಿ ನಿಮ್ಮ ಆಡಿಯನ್ಸಿಗೆ, ಯಾರು ಆಡಿಯನ್ಸ್ ಇಲ್ವಾ, ಝೀರೋ ಇಂದ ಸ್ಟಾರ್ಟ್ ಮಾಡ್ತಿದ್ರೆ ಪರವಾಗಿಲ್ಲ ಆಗ್ತಾರೆ, ಆಡಿಯನ್ಸ್ ಇದ್ದಾರೆ ಅಂತ ಅಂದ್ಕೊಂಡು
ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡಿ, ಅದೇ ಕಾಂಟೆಂಟ್ ಕ್ರಿಯೇಷನ್ನು. ಅವಾಗ ನೀವೊಬ್ಬರು ಕಾಂಟೆಂಟ್ ಕ್ರಿಯೇಟರ್. ನಾನು ಹೇಗೆ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದೆ, ವಾಟ್ ಇನ್ಸ್ಪೈರ್ಡ್ ಮೀ ಅಂತ ಕೇಳ್ತಾಯಿದ್ರು. ನಂದು ಫಸ್ಟು ನೀವೊಬ್ಬರು ಕಾಂಟೆಂಟ್ ಕ್ರಿಯೇಟರ್ ಆಗೋಕ್ಕೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಪಬ್ಲಿಕ್ ಚಾನಲ್ ಇರಬೇಕು, ಓಕೆನಾ. ಪ್ರೈವೇಟ್ ಚಾನಲಲ್ಲಿ, ಪ್ರೈವೇಟ್ ಪೇಜಲ್ಲಿ ನಿಮಗೆ ಅಷ್ಟು ಫಾಲೋವರ್ಸ್ ಇರೋಲ್ಲ. ಈಗ ನಂದು ಒಂದು ಪ್ರೈವೇಟ್ ಅಕೌಂಟ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಅದು ಫಸ್ಟಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದಿದ್ದು. 1,000 ನನಗೆ ಗೊತ್ತಿರೋರು, ಪರಿಚಯ ಇರೋರು, ಅವ್ರನ್ನ ಮಾತ್ರ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ. ಅವ್ರು ಮಾತ್ರ ನನ್ನ ಅಕೌಂಟ್ ನೋಡ್ಬೋದು. ನಾನು ಅಲ್ಲೇನೇ ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಮಾಡ್ತಾಯಿದ್ದೆ, ಆ್ಯನಿಮಲ್ಸ್ ಬಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೆ. ಆವಾಗ ನನಗೆ ಒಂದು 200 ಲೈಕ್ಸ್, ವ್ಯೂಸು, 300 ವ್ಯೂಸು, 0 ಕಮೆಂಟ್ಸು. ನನ್ನ ಹಸ್ಬೆಂಡ್ ಮಾತ್ರ ಕಮೆಂಟ್ ಮಾಡೋರು, ಯಾರೋ ನನ್ನ ಕಸಿನ್ಸ್ ಕಮೆಂಟ್ ಮಾಡೋರು, ಅಷ್ಟೇನೆ. ಸೊ ಅವಾಗ ನನಗೆ ಅನ್ನಿಸ್ತು, ಓಕೆ ನಾನು ವೈಡರ್ ಆಡಿಯನ್ಸಿಗೆ ರೀಚ್ ಆಗಬೇಕು. ಸೊ ಈ ಬಾವಿನಲ್ಲಿ ನಾನು ರೀಚ್ ಆಗೋಕ್ಕಾಗಲ್ಲ, ಸೊ ನಾನು ಸಮುದ್ರಕ್ಕೆ ಇಳಿಬೇಕು ಅಂತ ಅಂದ್ಕೊಂಡೆ. ಆವಾಗ ನಾನು ಪ್ರೈವೇಟ್ ಚಾನಲ್ ಹಾಗೆ ಇಟ್ಕೊಂಡೆ, ಒಂದು ಪಬ್ಲಿಕ್ ಚಾನಲ್ನ ಶುರು ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಪಬ್ಲಿಕ್ ರೇಖಾಪ್ರೀತಿ _ವ್ಲಾಗ್ಸ್ ಅಂತ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನ ಓಪನ್ ಮಾಡಿಕೊಂಡೆ. ಸೊ ನೀವು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಥಿಂಗ್, ನಿಮ್ಮ ಪ್ರೈವೇಟ್ ಅಕೌಂಟಿಂದ ನೀವು ಒಂದು ಪಬ್ಲಿಕ್ ಅಕೌಂಟಿಗೆ ಬರಲೇಬೇಕು, ಓಕೆನಾ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಎಸ್. ಸೊ ಮೇಯ್ನಾಗಿ ನನಗೆ ಏನು ಮಾಡಬೇಕಿತ್ತು ಅಂದರೆ, ಐ ವಾಂಟೆಡ್ ಟು ಎಕ್ಸ್ಪ್ರೆಸ್ ಮೋರ್, ಐ ವಾಂಟೆಡ್ ಟು ಹ್ಯಾವ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಕ್ಯಾನ್ ರಿಲೇಟ್ ಮೀ. ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕಾಗಿತ್ತು ನಾನು. ಆ್ಯಂಡ್ ಐ ವಾಂಟೆಡ್ ಟು ಸ್ಪ್ರೆಡ್ ಕಂಪ್ಯಾಷನ್, ಲವ್ ಫಾರ್ ಆ್ಯನಿಮಲ್ಸ್. ನಾನು ಆ್ಯನಿಮಲ್ಸ್ ಬಗ್ಗೆ ತೋರಿಸೋವಂಥ ಕಾಳಜಿ, ಪ್ರೀತಿ ಇನ್ನೊಬ್ರಿಗೆ ಅದು ಇನ್ಸ್ಪೈರ್ ಆಗಬೇಕು. ಬಟ್ ಅಲ್ಲಿರೋ 1000 ಜನಕ್ಕೆ ಅದು ಅವ್ರನ್ನ ನಾನು ನೋಡ್ತಾನೂ ಇರಲಿಲ್ಲ ಅನಿಸುತ್ತೆ. ಬಿಕಾಸ್ ಅವರು ಐ ಡೋಂಟ್ ನೋ, ಗೊತ್ತಿರೋರು ಯಾವಾಗಲೂ ಹಾಗೆ ಮಾಡೋದಲ್ವಾ. ಆ್ಯಂಡ್ ನಾನು ಶಾಪಿಂಗ್ ಮಾಡ್ತಾಯಿದ್ದಿದ್ದು ಅಥವಾ ನಾನು ತೊಗೊಳ್ಳೋ ಡ್ರೆಸ್ಗಳು ನನ್ನ ಟೇಸ್ಟಿಗೆ ಯಾರು ರಿಲೇಟ್ ಮಾಡ್ಕೊಳ್ತಾರೆ ಅವರಿಗೆ ಲಿಂಕ್ಗಳು ಕಳ್ಸೋದಕ್ಕೆ ಆಗಲಿ, ಶಾಪಿಂಗ್ ಹೆಲ್ಪ್ ಮಾಡೋಕ್ಕಾಗಲಿ, ಏನೋ ಒಂದಕ್ಕೆ ಅನುಕೂಲ ಆಗ್ತಾಯಿತ್ತು. ಸೊ ಬೇಸಿಕಲಿ ಒಂದು ಕಮ್ಯುನಿಟಿ ಬಿಲ್ಡ್ ಆಗಬೇಕು. ನಾನು ನನ್ನ ಥಾಟ್ಸು, ನನ್ನ ವಿಚಾರಗಳು ಜಾಸ್ತಿ ಜನಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ಕಾಂಟೆಂಟ್ ಕ್ರಿಯೇಷನ್ನ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಟ್ರಾವೆಲ್ ಡೇಸ್ ಹೇಗಿರುತ್ತೆ, ನಾವು ಹೇಗೆ ಟ್ರಾವೆಲ್ ಪ್ಲ್ಯಾನ್ ಮಾಡಿದ್ವಿ, ಎಲ್ಲಿ ಹೋದ್ವಿ, ಆ್ಯಂಡ್ ಬೇರೆಯವ್ರಿಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರದ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಷ್ಟೇ ನಾವು ಶುರು ಮಾಡಿದ್ದು. ಫಸ್ಟ್ ನಮಗೆ ಮಾನಿಟರಿ ಯಾವುದೂ ಇದಿರಲಿಲ್ಲ, ತಲೆಯಲ್ಲಿ ಯೋಚನೆ ಇರಲಿಲ್ಲ, ಇದರಿಂದ ನಾವು ದುಡಿಬೇಕು, ದುಡ್ಡು ಬರುತ್ತೆ, ಅದೆಲ್ಲ ಏನು ಯೋಚನೆ ಇರಲಿಲ್ಲ. ಜಸ್ಟ್ ಇದೊಂದು ಖುಷಿಗಾಗಿ ಅಂತ ನಾನು ಶುರು ಮಾಡಿದ್ದು. ನನಗೆ ಮೇಯ್ನ್ ಹಿಟ್ಟಾಗಿದ್ದೆ ಆ 90 ಡೇಸ್ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಅದು. ಪ್ರತಿದಿನ ನನಗೆ ಅವತ್ತು ಬ್ಯಾಡ್ ಮೂಡ್, ನನ್ನ ಕೈಲಿ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದ್ರೂ ನನ್ನ ಕೈಲಿ ಇವತ್ತು ಮಾಡೋಕ್ಕೆ ಆಗ್ತಾಯಿಲ್ಲ ಗೈಸ್ ಅನ್ನೋದನ್ನೇ ನಾನು ಡೈಲಿ ವ್ಲಾಗಲ್ಲಿ ಹಾಕ್ತಾಯಿದ್ದೆ. ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತಾಯಿದ್ದೆ ಬಂದು, ಅದನ್ನೇ ಹೇಳ್ತಾಯಿದ್ದಾಗ ನನಗೆ ಇವತ್ತು ತಿಂಡಿ ಮಾಡೋಕ್ಕಾಗಿಲ್ಲ, ಆದ್ರೂ ನಮ್ಮ ಯಜಮಾನ್ರು ಅರ್ಥ ಮಾಡ್ಕೊಂಡು ಆಫೀಸ್ಗೆ ಹೋದರು. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು, ಏನು ನಡೀತಾಯಿತ್ತು ಅದನ್ನೇ ಹೇಳ್ತಾ ಇದ್ದಿದ್ದು. ಸೊ 90 ಡೇಸ್ ಕಂಟಿನ್ಯೂಸ್ ಆಗಿ ನಾನು ಡೈಲಿ ವ್ಲಾಗ್ಸ್ ಮಾಡಿದೆ. ಆವಾಗಲೇ ನನಗೆ 6 ತಿಂಗಳಲ್ಲಿ, ನನಗೆ ಒಂದು 3-4 ತಿಂಗಳಲ್ಲೇ ನನಗೆ ತುಂಬ ಒಳ್ಳೆ ಫಾಲೋವರ್ಸ್ ಆದರು. ರೆಗ್ಯುಲರಾಗಿ ನೋಡೋಕ್ಕೆ ಶುರು ಮಾಡಿದ್ರು. ಸೊ ರೆಗ್ಯುಲರಾಗಿ ಕನೆಕ್ಟ್ ಆಗೋವಂಥ ಒಂದು ಕಮ್ಯುನಿಟಿ ಬೇಕು. ಅದಕ್ಕೆ ನಿಮ್ಮ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ಸೊ ಸೆಕೆಂಡ್ ಕ್ವೆಶ್ಚನ್ ಸ್ವಾತಿ ಅನ್ನೋರು ಕೇಳ್ತಾ ಇದ್ದಾರೆ, ಐ ಲೈಕ್ ಕಾಂಟೆಂಟ್ ಕ್ರಿಯೇಷನ್ ಬಟ್ ನೋ ಗೈಡೆನ್ಸ್, ಸ್ಕೇರ್ಡ್ ಆಫ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಹೌ ಇಟ್ ವರ್ಕ್ಸ್. ಸೊ ನೋ ಗೈಡೆನ್ಸ್, ನೋ ಸ್ಕೇರ್ಡ್ ಆಫ್ ಜಡ್ಜ್ಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವೊಂದು ಪಬ್ಲಿಕ್ ಅಕೌಂಟ್ ಓಪನ್ ಮಾಡಿದಾಗ ಯಾರು ಬೇಕಾದರೂ ನಿಮ್ಮನ್ನು ನೋಡಬಹುದು, ನೀವು ಈಸಿ ಆ್ಯಕ್ಸಸ್ ಎಲ್ರಿಗೂ. ಸೊ ಆಗಲೇ ನಿಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಡ್ಬೇಕು. ನಿಮ್ಮನ್ನು ಒಳ್ಳೆ ಥರ ನೋಡೋರು ಇದ್ದಾರೆ, ಕೆಟ್ಟ ಥರ ನೋಡೋರು ಇದ್ದಾರೆ. ಕೆಲವರು ಏನು ಮಾಡಿದ್ರೂ ಇಷ್ಟಪಡಲ್ಲ ನಮ್ಮನ್ನು. ಆ ಥರ ಜನಗಳನ್ನ ಫೇಸ್ ಮಾಡೋದನ್ನು ಫಸ್ಟು ಸ್ಟ್ರಾಂಗಾಗಿ ನಾವು ಕಲ್ತ್ಬಿಡ್ಬೇಕು. ಆ ಜನಗಳು ಯಾರು ಅಂದರೆ ನಮ್ಮ ಸುತ್ತಮುತ್ತ ಇರೋರೇ ಆಗಿರ್ತಾರೆ. ನಮ್ಮ ರಿಲೇಟಿವ್ಸ್ ಆಗಿರಬಹುದು, ಸಮ್ ನಾಟ್ ಆಲ್, ಸಮ್ ರಿಲೇಟಿವ್ಸ್, ಸಮ್ ಫ್ರೆಂಡ್ಸ್, ಈ ಥರದವ್ರು ಆಗಿರಬಹುದು. ಸೊ ಅವರು ಏನೋ ಅಂತಾರೆ, ಆಡ್ಕೋತಾರೆ ಅಂತ ಸ್ಟಾರ್ಟಿಂಗಲ್ಲಿ ಡೆಫಿನೆಟ್ಲಿ ಅಂತಾರೆ. ಅದನ್ನು ಸ್ವಲ್ಪ ಮೈಂಡಿಂದ ನೀವು ತೆಗೆದುಹಾಕಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಷ್ಟೇ. ಸೊ ಇನ್ಸ್ಟಾಗ್ರಾಮ್ ಹೇಗೆ ಗೈಡೆನ್ಸ್ ಸ್ಟಾರ್ಟ್ ಮಾಡೋದು ಅಂದರೆ ಫಸ್ಟ್ ಸ್ಟೆಪ್ ಇಸ್ ನೀವೊಂದು ಪಬ್ಲಿಕ್ ಅಕೌಂಟ್ನ ಓಪನ್ ಮಾಡಿ. ಆಮೇಲೆ ನಿಮಗೇನು ಇಷ್ಟ ಅಂತ ಯೋಚನೆ ಮಾಡಿ. ಏನು ಇಷ್ಟ ಅಂದರೆ ನಿಮಗೆ ಏನು ಮಾಡೋದ್ರಿಂದ ಖುಷಿ ಸಿಗುತ್ತೆ. ಕುಕಿಂಗ್ ಮಾಡ್ಬೋದಾ, ಅಥವಾ ಡ್ರೆಸ್ ಮಾಡ್ಕೋಬೋದಾ, ಅಥವಾ ಮಾತಾಡ್ಬೋದಾ, ಕತೆಗಳು ಹೇಳ್ಬೋದಾ, ಹಾಡುಗಳು ಹೇಳ್ಬೋದಾ, ಏನಾದರೂ ನಿಮ್ಗೆ ಏನು ಇಷ್ಟ ಬರುತ್ತೆ ನೀವು ಅದನ್ನಲ್ಲಿ ಪೋಸ್ಟ್ ಮಾಡ್ಬೋದು. ಇನ್ಸ್ಪಿರೇಷನ್ಸ್ ತೊಗೊಳ್ಳಿ, ಕಾಪಿ ಮಾಡಬೇಡಿ. ಬೇರೆಯವ್ರು ಮಾಡಿರೋದು ನಾನು ಮಾಡೋಂಗಿಲ್ವಾ ಅಂತ ಕೇಳಬೇಡಿ, ಮಾಡಿ. ಇವಾಗ ಎಷ್ಟೋ ಹಿಂದಿಯವರು ಮಾಡೋದನ್ನು ಕನ್ನಡದವರೆಲ್ಲ
ಕಾಪಿ ಮಾಡ್ತಾರೆ, ಕನ್ನಡದವ್ರು ಮಾಡೋದನ್ನು ಹಿಂದಿಯವ್ರು ಕಾಪಿ ಮಾಡ್ತಾರೆ, ತೆಲುಗು ಅವ್ರು ಮಾಡ್ತಾರೆ. ಬಟ್ ಅವರೆಲ್ಲ ಇನ್ಸ್ಪಿರೇಷನ್ಸ್ ತೊಗೊಂಡು ಅವ್ರದ್ದೇ ಆದ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಹಾಗೆ ನೀವು ಅಷ್ಟೇ, ಐಡಿಯಾಸ್ಗಂತೂ ಬರೋನೇ ಇರಲ್ಲ. ಐಡಿಯಾಸ್ ಮಾಡೋದು ಹೇಗೆ ಅನ್ನೋದು ನಾನು ಹೇಳ್ಕೊಡ್ತೀನಿ, ಅಂದರೆ ನನಗೆ ಗೊತ್ತಿರೋಂಗೆ. ಸೊ ಜಡ್ಜ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಶುರು ಮಾಡಿ. 60 ಡೇಸ್ ಹೇಗೆ ಬರ್ತಿದೆ, ಏನು ಬರ್ತಾ ಇದೆ ನೋಡೋಕ್ಕೆ ಹೋಗಬೇಡಿ, ಆರಾಮಾಗಿ ಶುರು ಮಾಡಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ, ನೀವು ಪ್ರೆಗ್ನೆಂಟಾ ಹೇಳಿ. ಇದು ಯಾವ ಕಡೆಯಿಂದ ಕಾಂಟೆಂಟ್ ಕ್ರಿಯೇಷನಿಗೆ ಸಂಬಂಧ ಇದೆ? ಇದಕ್ಕೆ ನಾನು ಆನ್ಸರ್ ಮಾಡಲ್ಲ. ಇದೇನು ಕಾಂಟೆಂಟ್ ಕ್ರಿಯೇಷನಿಗೆ ರಿಲೇಟೆಡಾ? ಇದನ್ನು ಬೇರೆ ಟೈಮಲ್ಲಿ ನಾನು ಆನ್ಸರ್ ಮಾಡ್ತೀನಿ, ಇವಾಗ ನಾನು ಆನ್ಸರ್ ಮಾಡಲ್ಲ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಶ್ವೇತಾ ಅನ್ನೋರು ಕೇಳ್ತಾ ಇದ್ದಾರೆ, ಹೌ ಟು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ವಿತ್ 9 to 5 ಜಾಬ್. ಸೊ ನನಗೂ ಕೂಡ 9 to 5 ಜಾಬೇ, ಬಟ್ ನನಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದನೇ ಕೆಲಸ ಮಾಡ್ತೀನಿ. ಆದರೂ ಕೂಡ ಕೆಲಸ ಇರುತ್ತೆ ನನಗೆ, ಅದ್ರ ಮಧ್ಯೆ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡೋದು. ಇಲ್ಲ ಅಂದರೆ ಸ್ಯಾಟರ್ಡೇ ಸಂಡೇ ಶೂಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಟ್ಟಿಗೆ ಒಂದಷ್ಟು ವೀಡಿಯೋಸು. ಸೊ ವಾರ ಪೂರ್ತಿ ಅದನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ಹಾಗೆ ಮಾಡ್ಬೋದು ಶ್ವೇತಾ. ಆಮೇಲೆ ಡೈಲಿ ಶೂಟ್ ಮಾಡೋದಕ್ಕೆ ಕಾಂಟೆಂಟ್ ಏನು ಸಿಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಉತ್ತರ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋದನ್ನು ನೀವು ಎಷ್ಟು ಡಿಫ್ರೆಂಟ್ ವೇಸಲ್ಲಿ ತೋರಿಸ್ಬೋದು ಗೊತ್ತಾ? ಅದನ್ನು ನಾನು ಬರ್ಕೊಂಬಿಟ್ಟಿದ್ದೀನಿ, ಮರ್ತೋಗ್ತೀನಿ ಅಂತಂದರೆ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋದು ಫಸ್ಟ್ ವೇ ಯಾವುದು? ಯು ಕ್ಯಾನ್ ಶೋ ಹೌ ಟು ಕುಕ್, ರೆಸಿಪಿ ತೋರಿಸ್ಬೋದು. ಎರಡನೇ ರೀತಿ ವಿಧಾನ ಹೇಗೆ ಅಂದರೆ, ನೀವು ಬ್ರೇಕ್ಫಾಸ್ಟ್ ಮಾಡಿ ನಿಮ್ಮ ಫ್ಯಾಮ್ಲಿನ ಎಷ್ಟು ಟೇಕ್ ಕೇರ್ ಮಾಡ್ತೀರಾ, ಪ್ರತಿದಿನ ಅವ್ರಿಗೆ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡೋದು, ಕುಕ್ ಮಾಡೋದು, ಆ ಥರ ವೇನಲ್ಲಿ ಹೇಳ್ಬೋದು. ಮೂರನೇದು ಡೈಲಿ ಬ್ರೇಕ್ಫಾಸ್ಟ್ ರ್ಯಾಂಟಿಂಗ್. ಅಯ್ಯೋ ದಿನ ಬ್ರೇಕ್ಫಾಸ್ಟ್ ಮಾಡಬೇಕು, ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡೋದು, 7 ದಿನಕ್ಕೆ 7 ಬ್ರೇಕ್ಫಾಸ್ಟ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಇವತ್ತು ಮಂಗಳವಾರ, ಇವತ್ತೇನು ಮಾಡ್ತಾಯಿದ್ದೀನಿ, ಈ ಥರ ನೀವು ಪರ್ಸ್ಪೆಕ್ಟಿವಲ್ಲೂ ಹೇಳ್ಬೋದು. ನಾಲ್ಕನೇದು, ಆ್ಯಂಡ್ ಇವತ್ತು ನಿಮ್ಮ ಕೈಲಿ ಆಗ್ತಾನೇ ಇಲ್ಲ, ಆದರೂ ಕೂಡ ನೀವು ಕಿಚನಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ. ಸೊ ಮಹಿಳೆ ಆದವಳು ಎಂಥ ಪರ್ಸಿವರೆನ್ಸ್ ಇಟ್ಕೋಬೇಕು, ಫ್ಯಾಮಿಲಿ ನೋಡ್ಕೊಳ್ಳೇಬೇಕು, ಆ ವೇನಲ್ಲೂ 4ನೇ ಥರ. 5ನೇ ಥರ, ನಿಮ್ಮ ಫ್ಯಾಮಿಲಿ ಎಷ್ಟು ಇಷ್ಟಪಡ್ತಾರೆ ನಿಮ್ಮ ಕುಕ್ಕಿಂಗ್ನ, ಇವತ್ತು ಮಾಡಿ ಬ್ರೇಕ್ಫಾಸ್ಟ್ ಎಷ್ಟು ಇಷ್ಟಪಟ್ಟರು, ನಿಮ್ಮ ಮಗು ಏನಂತು, ನಿಮ್ಮ ಗಂಡ ಏನಂದರು, ನಿಮ್ಮ ಅತ್ತೆ ಮಾವ ಏನಂದರು, ಆ್ಯಂಡ್ ನಿಮಗೆ ಎಷ್ಟು ಇಷ್ಟ ಆಯಿತು. ಈ ಥರದ 5 ವೇಸ್ನಲ್ಲಿ ಬರೀ ಬ್ರೇಕ್ಫಾಸ್ಟ್ ಮಾಡೋದನ್ನು 5 ಪರ್ಸ್ಪೆಕ್ಟಿವಲ್ಲಿ ನೀವು ಹೇಳ್ಬೋದು. ಸೊ ಕಾಂಟೆಂಟಿಗೆ ಬರೋನೇ ಇಲ್ಲ. ಇಟ್ಸ್ ಜಸ್ಟ್ ಯು ಆಲ್ ಹ್ಯಾವ್ ಟು ಗೆಟ್ ಕ್ರಿಯೇಟಿವ್ ಅಷ್ಟೇ. ಈ ಕ್ವೆಶ್ಚನಿಗೆ ಆನ್ಸರ್ ಸಿಕ್ತು ಅನಿಸುತ್ತೆ ನಿಮಗೆ. ದೀಪಾ ಅನ್ನೋರು ಕೇಳ್ತಾ ಇದ್ದಾರೆ, ಹೌ ಡು ಯು ಎಡಿಟ್ ಯುವರ್ ವಿಡಿಯೋಸ್ ಅಂತ. ನಾನೇ ಎಡಿಟ್ ಮಾಡೋದು. ಇನ್ಶಾರ್ಟ್ ಅಂತ ಆ್ಯಪ್ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಸೊ ಅದ್ರಲ್ಲಿ ನನಗೆ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ. ಈಸಿನೇ. ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಶೂಟ್ ಮಾಡಿ ಆಮೇಲೆ ನಾನು ವಾಯ್ಸ್ ಓವರ್ ಕೊಡೋದು. ಮೈಕ್ ಯೂಸ್ ಮಾಡಲ್ಲ, ಏನು ಯೂಸ್ ಮಾಡಲ್ಲ. ಬಟ್ ಹಾಗೆ ರಾ ವಿಡಿಯೋ ತುಂಬ ಎಡಿಟಿಂಗ್ ತಲೆ ಕೆಡಿಸ್ಕೊಳ್ಳೋದು, ಯಾಕೆಂದರೆ ನಂಗೆ ತುಂಬ ಎಡಿಟಿಂಗ್ ಬರೋದು ಇಲ್ಲ. ಸೊ ಬೇಸಿಕ್ ಎಡಿಟಿಂಗಲ್ಲೇ ನಾನು ಮ್ಯಾನೇಜ್ ಮಾಡಿಬಿಡ್ತೀನಿ ಅಷ್ಟೇ. ಇಷ್ಟೇ ಎಡಿಟಿಂಗ್ ಅಂದರೆ ಜಾಸ್ತಿ ಏನೂ ಮಾಡಲ್ಲ, ನನಗೇನೂ ಬರೋದಿಲ್ಲ ಎಡಿಟಿಂಗ್ ಮಾಡೋಕ್ಕೆ. ಕಲಿಬೇಕು ಅಂದ್ಕೊತೀನಿ, ಬಟ್ ನನಗೆ ಆಫೀಸ್ ಕೆಲಸದ ಮಧ್ಯೆ ಅದನ್ನೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಎಡಿಟ್ ಮಾಡಿದರೆ ಸಾಕು ಅನ್ಸುತ್ತೆ. ನಂಗೆ ಕ್ವೆಶ್ಚನ್ ಕೇಳಿದರು, ನನಗೆ ವ್ಲಾಗ್ಸ್ ಮಾಡೋಕ್ಕೆ ಇಷ್ಟ, ಆದರೆ ಅಷ್ಟೊಂದು ಬಟ್ಟೆಗಳು ಇಟ್ಕೋಬೇಕಾ, ಡೈಲಿ ಬಟ್ಟೆಗಳು ಹೊಸದು ಹಾಕ್ಕೋಬೇಕಾ ಅಂತ ಕೇಳಿದರು. ಆ ಥರ ಏನಿಲ್ಲ, ನಿಮ್ಮಿಷ್ಟ, ನಿಮ್ಗೆ ಹೆಂಗೆ ಬೇಕು ಅನಿಸುತ್ತೋ ಹಂಗೆ ಮಾಡಿ. ಬಟ್ ನನಗೆ ಶಾಪಿಂಗ್ ಹುಚ್ಚಿರೋದ್ರಿಂದ ನಾನು ಆಲ್ಮೋಸ್ಟ್ ಎಲ್ಲ ಡೈಲಿ ವ್ಲಾಗ್ಸಲ್ಲೂ ನಾನು ಹೊಸ ಬಟ್ಟೆಗಳು ಹಾಕ್ಕೊಳ್ತಿದ್ದೆ, ಬಟ್ ರಿಪೀಟು ಮಾಡ್ತಾ ಇದ್ನಲ್ಲ. ಸೊ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಇನ್ನೊಬ್ಬರು ಕೇಳಿದರು, ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು, ನಮ್ಮ ಮನೆಯಲ್ಲಿ ಲೈಟ್ ಚೆನ್ನಾಗಿಲ್ಲ, ಬೆಳಕು ಬರಲ್ಲ, ನನ್ನ ಹತ್ರ ಕ್ಯಾಮ್ರಾ ಒಳ್ಳೇದಿಲ್ಲ, ಮೈಕ್ ಇಲ್ಲ, ನಮ್ಮ ಮನೆ ಬ್ಯಾಕ್ಗ್ರೌಂಡು ಚೆನ್ನಾಗಿಲ್ಲ, ಏನೇನೋ ನಮ್ಮ ಮನೇಲಿ ಒಟ್ಟಿನಲ್ಲಿ ಏನೂ ಸರಿಗಿಲ್ಲ, ನನಗೆ ವೀಡಿಯೋ ಮಾಡೋದಕ್ಕೆ ಸ್ಟುಡಿಯೋ ಥರ ಪರ್ಫೆಕ್ಟಾಗಿ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋ ಥರ ಅವ್ರು ಹೇಳಿದರು. ಎಲ್ಲ ಪರ್ಫೆಕ್ಟಾಗಿ ಆಗಬೇಕು ಅಂದರೆ ನೀವು ಯಾವತ್ತೂ ವೀಡಿಯೋಸ್ ಮಾಡೋಕ್ಕಾಗಲ್ಲ, ನಿಮ್ಮ ಚಾನಲ್ನ ನೀವು ಸ್ಟಾರ್ಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಇವಾಗ 1 ಮಿಲಿಯನ್ ಫಾಲೋವರ್ಸ್ ಇರೋರ್ದೆಲ್ಲ ಒಂದು 4 ವರ್ಷದ ಹಿಂದೆ ಹೋಗಿ ವೀಡಿಯೋಸ್ ನೋಡಿ ಹೇಗಿತ್ತು. ವರ್ಷಾ ಕಾವೇರಿ, ಸ್ಯಾಮ್ ಸಮೀರು ಅವ್ರದ್ದೆಲ್ಲ 4-5 ವರ್ಷದ ಹಿಂದೆ ವೀಡಿಯೋಸ್ ಹೇಗಿತ್ತು ಹೇಳಿ. ಇವಾಗ ಎವ್ರಿಬಡಿ ದೇ ಹ್ಯಾವ್ ಇಂಪ್ರೂವೈಸ್ಡ್ ದೆಮ್ಸೆಲ್ವ್ಸ್. ಸೊ ನೀವು ಅದನ್ನು ಯೋಚನೆ ಮಾಡಬೇಡಿ, ನಾನು ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ 60 ಡೇಸ್ ನೀವು ನೋಡೋಕ್ಕೆ ಹೋಗ್ಬಿಡಿ, ತಲೆನೇ ಕೆಡಿಸ್ಕೊಬಿಡಿ, ಹೆಂಗೆ ಕಾಣ್ತಾ ಇದ್ದೀನಿ, ಹೆಂಗೆ ಬರ್ತಾಯಿದೆ ವೀಡಿಯೋ ಕ್ವಾಲಿಟಿ, ನನ್ನ ಲೈಟಿಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಮೈಕ್ ಇಲ್ಲ, ವಾಯ್ಸ್ ಇಲ್ಲ. ಅದಕ್ಕೋಸ್ಕರ ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ನೀವು ಒಂದು ಸತಿ ಅದರಲ್ಲಿ ನಿಮಗೆ ಗೊತ್ತಾಗೋಕ್ಕೆ ಶುರುವಾದರೆ ನಿಮ್ಗೆ ಏನು ಬೇಕು, ಇನ್ನೂ ಏನು ಕಲಿಬೇಕದರಲ್ಲಿ ಅಂತ ನಿಮಗೆ ನೀವೇ ಕಲ್ತ್ಕೊಂಡ್ಬಿಡ್ತೀರ. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಒಂದು 30 ವೀಡಿಯೋಸ್ ಮಾಡಿ, 31ನೇ ವೀಡಿಯೋಗೆ ನಿಮಗೆ ಗೊತ್ತಾಗಿರತ್ತೆ ಏನು ಚೇಂಜ್ ಮಾಡ್ಬೇಕು ನಾನು ಅಂತ. ಮೈಕ್ ತೊಗೋಬೇಕಾ ಬೇಡವಾ,
ನಮ್ಮ ಮನೆಯಲ್ಲಿ ಯಾವ ಡೈರೆಕ್ಷನಲ್ಲಿ ನಿಂತ್ಕೊಂಡ್ರೆ ನನ್ನ ವೀಡಿಯೋಸ್ ಚೆನ್ನಾಗಿ ಬರುತ್ತೆ, ನಮ್ಮ ಮನೆಯಲ್ಲಿ ನಾನು ಯಾವ ಕಲರ್ ಡ್ರೆಸ್ ಹಾಕ್ಕೊಂಡು ಎಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಈ ಥರದ್ದೆಲ್ಲ ನಿಮಗೆ ಗೊತ್ತಾಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ, ಶುರು ಮಾಡಿ ಅಷ್ಟೇ. ಯಾವುದಕ್ಕೂ ತಲೆಗೆಡ್ಸ್ಕೊಬೇಡಿ. ಮಾಡಬೇಕಂದ್ರೆ ಇವತ್ತೇ ಓಪನ್ ಮಾಡಿಬಿಡಿ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ಯು ಜಸ್ಟ್ ಸ್ಟಾರ್ಟ್ ಇಟ್. ಕೆಲವ್ರಿಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ, ಏಸ್ಥೆಟಿಕ್ಕಾಗಿ ತೋರ್ಸೋಕ್ಕೆ ಶುರು ಮಾಡಿ. ಎಷ್ಟೊಂದು ಫೇಸ್ಲೆಸ್ ಇನ್ಸ್ಟಾಗ್ರಾಮ್ ಪೇಜಸ್ ಇದೆಯಲ್ವಾ, ಸೊ ಆ ಥರ ಮಾಡ್ಬೋದು. ಆ್ಯಂಡ್ ಪರ್ಟಿಕ್ಯುಲರ್ ನೀಶ್ ಅಂತಲೇ ಏನಿಲ್ಲ, ನನಗೆ ನೀಶೇ ಇಲ್ಲ. ನೀಶ್ ಅಂದರೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್, ಬರೀ ಆ ವಿಚಾರ ಮಾತ್ರ ಮಾತಾಡಬೇಕು ಆ ಥರದ್ದೇನಿಲ್ಲ. ನನಗೆ ಎಲ್ಲ ಮಾತಾಡೋಕ್ಕೂ ಇಷ್ಟ, ಸೊ ನಾನು ಎಲ್ಲ ಥರದ ವೀಡಿಯೋಸು ಹಾಕ್ತೀನಿ. ಆ ಥರದ ಆಡಿಯನ್ಸೇ ನನಗೆ ಆಗ್ತಾರೆ ಅಷ್ಟೇ, ಸಿಂಪಲ್. ಜಾಸ್ತಿ ತಲೆನೇ ಕೆಡ್ಸ್ಕೊಬೇಡಿ. ಈಗ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬಗ್ಗೆ ಬರ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಹೈಲೈಟ್ಸಲ್ಲಿ ಹಾಕಿದ್ದೀನಿ ಎಷ್ಟು ನಾನು ಕೊಲಾಬ್ರೇಷನ್ಸ್ ಮಾಡಿದ್ದೀನಿ ಅಂತ. ತುಂಬ ಕೊಲಾಬ್ರೇಷನ್ಸ್ ಮಾಡಿದ್ದೀನಿ. ಸೀರೆಗಳು, ಒಡವೆಗಳು, ಆ್ಯಂಡ್ ಹೊರಗಡೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಸಾಕಷ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡಿದೆ. ನನಗೆ ಆಶ್ಚರ್ಯ ಆಗೋಯಿತು. ನಾನು ಇನ್ಸ್ಟಾಗ್ರಾಮ್ ಶುರು ಮಾಡಿದಾಗ ನಾನು ಇದನ್ನೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಖುಷಿ, ನಂಗೆ ವೀಡಿಯೋ ಮಾಡೋದಕ್ಕೆ ಖುಷಿ, ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಖುಷಿ, ಅಷ್ಟೇ ನನ್ನ ಐಡಿಯಾ ಇದ್ದಿದ್ದು. ಈ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಸ್ವಲ್ಪ. ಇವಾಗ ನನ್ನ ಇಂಟ್ರೆಸ್ಟ್ ಏನು, ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಜಾಸ್ತಿ ಮಾಡ್ತಾಯಿದ್ದೆ. ನಾನು ರೆಡಿ ಆಗೋದು, ಮೇಕಪ್ ಮಾಡ್ಕೊಳ್ಳೋದು, ಸೀರೆ ಉಟ್ಕೊಳ್ಳೋದು, ಇವತ್ತು ಈ ಸೀರೆ ಉಟ್ಕೊಳ್ತಾ ಇದ್ದೀನಿ, ಇವತ್ತು ಈ ಒಡವೆ ಹಾಕ್ಕೊಳ್ತಾ ಇದ್ದೀನಿ ಅಂತ ನಾನೇ ಫಸ್ಟು ಶುರು ಮಾಡಿದೆ ನನ್ನ ಹತ್ರ ಇರುವಂಥ ಇದರಲ್ಲಿ. ಆಗ ಸೀರೆ ಬ್ರ್ಯಾಂಡ್ಗಳು, ಒಡವೆ ಬ್ರ್ಯಾಂಡ್ಗಳು ಇವರು ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡ್ತಾಯಿದ್ರು ಅವರೇನೇ. ಸೊ ನಮ್ಮ ಹತ್ರ ಒಂದು ಸೀರೆ ಇದೆ, ನಮ್ಮ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ನೀವು ನಮ್ಮ ಸೀರೆನ ಪ್ರಮೋಟ್ ಮಾಡಿಕೊಡಿ ಅಂತ ಫಸ್ಟ್ ಬಾರ್ಟರ್ ಸಿಸ್ಟಮಲ್ಲೇ ಸ್ಟಾರ್ಟ್ ಆಯಿತು. ಕೊಲಾಬ್ರೇಷನ್ ಹ್ಯಾಪನ್ಸ್ ಇನ್ 2 ways. ಒಂದು ಬಾರ್ಟರ್, ಇನ್ನೊಂದು ಪೇಯ್ಡ್. ಬಾರ್ಟರ್ ಅಂದರೆ ಅವ್ರ ಪ್ರಾಡಕ್ಟ್ ನಮಗೆ ಕೊಡ್ತಾರೆ, ಆ ಪ್ರಾಡಕ್ಟ್ ನನಗೇನೆ, ಅದನ್ನು ನಾನು ಜನರಿಗೆ ರೀಚ್ ಮಾಡಿಸ್ಬೇಕು, ಅವ್ರ ಬ್ರ್ಯಾಂಡ್ ನೇಮ್ನ ಅಥವಾ ಆ ಪ್ರಾಡಕ್ಟ್ನ ಸೇಲ್ ಆಗೋ ಥರ. ನಾನಂತೂ ಆನೆಸ್ಟ್ ರಿವ್ಯೂಸೇ ಕೊಟ್ಟಿದ್ದೀನಿ ಎಷ್ಟೊಂದು ವೀಡಿಯೋದಲ್ಲಿ. ಕೆಲವು ಸೀರೆಗಳು ನನಗೆ ಇಷ್ಟ ಆಗಿಲ್ಲ, ನನಗೆ ಬಂದಿರೋದು, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಿಲ್ಲ. ಬೇಕಂದರೆ ಅವ್ರ ಪೇಜು ಚೆಕ್ ಮಾಡಿ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಸೀರೆ ಬಗ್ಗೆ ನಾನು ಮಾತೇ ಆಡಿಲ್ಲ. ಕೆಲವು ಸೀರೆಗಳು ನಂಗೆ ಇಷ್ಟ ಆಗಿಲ್ಲ, ಆನೆಸ್ಟಾಗಿ ಒಪಿನಿಯನ್ ಕೊಡಬೇಕು. ಯಾಕಂದರೆ ನನ್ನನ್ನು ಅಷ್ಟು ನಂಬಿ ಫಾಲೋ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ನಾವು ಬಂದಿದ್ದ ಪ್ರಾಡಕ್ಟ್ಸ್ನೆಲ್ಲ ಸೂಪರಾಗಿದೆ ತೊಗೊಳ್ಳಿ ಅಂತ ಹೇಳೋಕ್ಕೆ ನನಗಂತೂ ಆಗಲ್ಲ ಒಂದು. ಸೊ ನಿಮಗೆ ಹೇಳ್ತಾ ಇದ್ನಲ್ವ, ಸೊ ನಾನು ಫಸ್ಟು ನನ್ನ ಹತ್ರ ನನಗೇನು ಇಂಟ್ರೆಸ್ಟ್ ಅದನ್ನು ಮಾಡ್ತಾಯಿದ್ದೆ. ಸೊ ಅದೇ ರಿಲೇಟೆಡ್ ಬ್ರ್ಯಾಂಡ್ಗಳು ನನ್ನ ವೀಡಿಯೋಸ್ ರೀಚ್ ಆಗಿ ಅವರೇ ನನಗೆ ಮೆಸೇಜ್ ಮಾಡೋರು. ಸೊ ಇದು ಬಾರ್ಟರ್ ಸಿಸ್ಟಮಲ್ಲಿ ಸೀರೆಗಳು, ಒಡವೆಗಳು ಈ ಥರ ಆಗ್ತಾಯಿತ್ತು. ಇನ್ನೊಬ್ಬರು ಕೇಳಿದ್ದಾರೆ, ಹೌ ಮಚ್ ಐ ಅರ್ನ್ ಫ್ರಮ್ ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತಾ ನಿಮಗೆ ಅಂತ ಕೇಳಿದ್ದಾರೆ. ಇನ್ಸ್ಟಾಗ್ರಾಮಿಂದ ದುಡ್ಡು ಬರೋದು ಹೇಗೆ ಅಂತ ನಿಮಗೆ ಹೇಳಿದೆ. ಬಾರ್ಟರ್ ಸಿಸ್ಟಮಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಕೊಡ್ತಾರೆ ಆ್ಯಂಡ್ ಪೇಯ್ಡ್ ಕೊಲಾಬ್ರೇಷನ್ಸ್. ಸೊ ಇದಿಷ್ಟೇ ದುಡ್ಡು ಬರೋದು ಇನ್ಸ್ಟಾಗ್ರಾಮಲ್ಲಿ. ಅದು ಬಿಟ್ಟು ನೀನು ರೀಲ್ಸ್ ಮಾಡೋದ್ರಿಂದ, ರೀಲ್ಸ್ ವ್ಯೂಸ್ 1 million 2 million ಹೋಗೋದ್ರಿಂದ ಯಾವುದೇ ರೀತಿ ದುಡ್ಡು ಬರೋದಿಲ್ಲ. ವ್ಯೂಸ್ ಮತ್ತು ರೀಲ್ಸ್ ನೋಡೋದ್ರಿಂದ, ಫೋಟೋ ಲೈಕ್ ಮಾಡೋದ್ರಿಂದ, ಕಾಮೆಂಟ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಯಾವುದೇ ರೀತಿಯ ದುಡ್ಡು ಜನ್ರೇಟ್ ಆಗೋಲ್ಲ. ಇನ್ಸ್ಟಾಗ್ರಾಮಲ್ಲಿ ಪ್ಯೂರ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ಸಿಂದ ಅಷ್ಟೇ ದುಡ್ಡು ಬರೋದು. ಆ್ಯಂಡ್ UGC ಅಂತಲೂ ಆಗುತ್ತೆ. ಸೊ UGC ಮುಖಾಂತರನೂ ಕೂಡ, UGC ಇಸ್ ಅ ವೆರಿ ಬಿಗ್ ಟಾಪಿಕ್. ಸೊ ಅದರಿಂದನೂ ಕೂಡ ದುಡ್ಡು ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಇನ್ಸ್ಟಾಗ್ರಾಮಿಂದ ದುಡ್ಡು ಜನ್ರೇಟ್ ಹೇಗೆ ಮಾಡ್ಬೋದು ಅಂದರೆ, ನಾನು ತೊಗೊಳ್ಳೋ ಪ್ರಾಡಕ್ಟ್ನ ವಿಶ್ ಲಿಂಕ್ ಅಂದರೆ ಥರ್ಡ್ ಪಾರ್ಟಿ ಆ್ಯಪಲ್ಲಿ ನಾನು ಹಾಕಿರ್ತೀನಿ. ಸೊ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಆ ಪ್ರಾಡಕ್ಟ್ ಬೈ ಮಾಡಿದಾಗ ನನಗೆ ಕಮಿಷನ್ ಜನ್ರೇಟ್ ಆಗುತ್ತೆ. ಸೊ ಇದು ಒನ್ ವೇ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿ ದುಡ್ಡು ಜನ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಂಗೆ ಗೊತ್ತಿರೋ ಹಂಗೆ. ಈಗ ಯೂಟ್ಯೂಬ್ ಬಂದರೆ ನನ್ನ ಚಾನಲು ಮಾನಿಟೈಸ್ ಆಯಿತು. ನಾನು ಶುರು ಮಾಡಿದ 1 ವರ್ಷಕ್ಕೇ ನನ್ನ ಚಾನಲ್ ಮಾನಿಟೈಸ್ ಆಯಿತು. ಇಲ್ಲಿ ತನಕ ನನಗೆ ದುಡ್ಡು ಜನ್ರೇಟ್ ಆಗ್ತಾನೇ ಇದೆ. ನಾನು ವೀಡಿಯೋಸ್ ಮಾಡಲಿ ಬಿಡಲಿ ಯೂಟ್ಯೂಬಲ್ಲಿ ದುಡ್ಡು ಜನ್ರೇಟ್ ಆಗ್ತಾನೇ ಇದೆ. ಬಟ್ ಸಿಕ್ಕಾಪಟ್ಟೆ ಕಡಿಮೆ. ಅದೇ ನಾನು ಒಂದಿನ ಶಾಪಿಂಗ್ ಮಾಡೋಕ್ಬಿಡ್ಬೋದು ಅಷ್ಟೇ, ಆ ಥರ ದುಡ್ಡು. ಸೊ ಯೂಟ್ಯೂಬಲ್ಲೂ ದುಡ್ಡು ಜನ್ರೇಟ್ ಆಗ್ತಾ ಇರುತ್ತೆ. ಬಟ್ ನಾನು ಯೂಟ್ಯೂಬ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸು ಇವಾಗ ಶುರು ಮಾಡ್ತಾಯಿದ್ದೀನಿ. ಐ ಆಮ್ ಟ್ರೈಂಗ್ ಟು ಫೈಂಡ್ ಅ ನ್ಯೂ ಸ್ಟ್ರಾಟಜಿ ಫಾರ್ ಮೈ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್. ಸೊ ಯೂಟ್ಯೂಬಿಂದ ಡೆಫಿನೆಟ್ಲಿ ದುಡ್ಡು ಜನ್ರೇಟ್ ಮಾಡ್ಬೋದು. ಡೈರೆಕ್ಟಾಗಿ ದುಡ್ಡು ಜನ್ರೇಟ್ ಆಗುತ್ತೆ ಒನ್ಸ್ ನಿಮ್ಮ ಚಾನಲ್ ಮಾನಿಟೈಸ್ ಆದಮೇಲೆ. ನೀವೆಷ್ಟು ದುಡ್ಡು ಜನ್ರೇಟ್ ಮಾಡ್ತೀರಾ ಇನ್ಸ್ಟಾಗ್ರಾಮಿಂದ ಮತ್ತು ಯೂಟ್ಯೂಬಿಂದ ಅಂತ ಕ್ವೆಶ್ಚನ್ನು ಎಲ್ರದ್ದು. ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಇವಾಗ. ಸೊ ಎಲ್ಲ ಮಂತು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳೋದು, ನಿಮ್ಮ 9 to 5 ಜಾಬ್ ಏನಿದೆಯಲ್ಲ, ಫುಲ್ ಟೈಮ್ ಜಾಬ್, ಅದನ್ನು ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ ಇವನ್ನೆಲ್ಲ ನಂಬ್ಕೊಂಡು. ಸೊ ಆ ಜಾಬು ಪರ್ಮನೆಂಟ್. ನಿಮ್ಮ ಎಜುಕೇಷನ್ ಬೇಸ್ಡ್ ಜಾಬ್ ಇಸ್ ಪರ್ಮನೆಂಟ್. ನಿಮ್ಮ ರೆಸ್ಯೂಮಲ್ಲಿ ಏನು ಹಾಕ್ಕೋಬೋದಲ್ಲ ಅದು ಪರ್ಮನೆಂಟ್.
ಅದಕ್ಕೆ ಯಾವತ್ತೂ ಮಹತ್ವ ಕೊಡಬೇಕು. ಇದೆಲ್ಲ ಸೆಕೆಂಡರಿ. ನನ್ನ ಎಕ್ಸ್ಪೀರಿಯನ್ಸು. ನಾನು ಯಾವತ್ತೂ ಫುಲ್ ಟೈಮ್ ಕೆಲಸ ಬಿಟ್ಬಿಟ್ಟು ಇದನ್ನೇ ಮಾಡಿಕೊಂಡು ಇರೋವಂಥ ಒಂದು ಟೈಮ್ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಳ್ಳಲ್ಲ, ಆ ಥರದ್ದು ಮಾಡೋದೂ ಇಲ್ಲ. ನನ್ನ ಎಜುಕೇಷನ್ ಬೇಸ್ಡು ನಾನೇನು ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಆಗಿದ್ದೀನಿ, ಅದೇ ನನ್ನ ಫಸ್ಟ್ ಪ್ರಿಯಾರಿಟಿ. ಇದೆಲ್ಲ ಸೆಕೆಂಡರಿ. ನೀವು ಅಷ್ಟೇ ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡಿ. ಯಾಕೆಂದರೆ ಒಂದೇ ಥರ ಇರಲ್ಲ ಎವ್ರಿ ಮಂತ್. ಜನವರಿ ಫೆಬ್ರವರಿನಲ್ಲಿ ನಾನು ಒಂದು ಪ್ರಮೋಷನ್ಸ್ ತೊಗೊಳಕ್ಕಾಗಿಲ್ಲ, ವೀಡಿಯೋಸೇ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್. ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಂಗೆ ಒಳ್ಳೆ ಕೊಲಾಬ್ರೇಷನ್ಸ್ ಬಂತು. ಬಟ್ ನನಗೆ ರೆಸ್ಟೋರೆಂಟು ಮತ್ತು ಒಂದು ಫುಟ್ಬಾಲ್ ಫುಟ್ಬಾಲ್ ಮ್ಯಾಚ್ದು ಇದೆಲ್ಲ ಸೇರಿ ನನಗೆ ಒಂದು 15,000 ಇನ್ಸ್ಟಾಗ್ರಾಮ್ ಪ್ರಮೋಷನಿಂದ ನನಗೆ ಏಪ್ರಿಲಲ್ಲಿ ಜನ್ರೇಟ್ ಆಯಿತು ಅನಿಸುತ್ತೆ. ಮತ್ತು ಮೇ ಮಂತಲ್ಲಿ ನಾನು ಯಾವುದೂ ಪ್ರಮೋಷನ್ಸ್ ಒಪ್ಕೊಂಡಿಲ್ಲ. ಬಾರ್ಟರೇ ಬಂದಿದ್ದು ಜಾಸ್ತಿ, ಒಪ್ಕೊಳ್ಳಿಲ್ಲ. ಆಮೇಲೆ ಸೀರೆ ಮೇಳಗಳದ್ದು ತುಂಬ ಬಂತು, ನಾನು ಒಪ್ಕೊಳ್ಳಿಲ್ಲ. ನಂದು ರೀಸನ್ಸ್ ಇದೆ ನಾನು ಒಪ್ಕೊಂಡಿಲ್ಲ ಅಂದಿದ್ದಕ್ಕೆ. ಸೊ ಹೇಳೋಕ್ಕಾಗಲ್ಲ. ಏಪ್ರಿಲ್ ಮಂತಲ್ಲಿ ಅಷ್ಟು ಜನ್ರೇಟ್ ಆಯಿತು. ಮಾರ್ಚಲ್ಲಿ ಒಂದೆರಡು ಡ್ರೆಸ್ ಕೊಲಾಬ್ರೇಷನ್ಸ್ ಮಾಡಿದೆ ಅಷ್ಟೇ, ಅದು ಬಾರ್ಟರ್. ಸೊ ಇನ್ನು ನೋಡಿ 6 ತಿಂಗಳಲ್ಲಿ ನಾನು ದುಡ್ಡು ಜನ್ರೇಟ್ ಮಾಡಿರೋದು ಒಂದೇ ಮಂತ್. ಇನ್ನು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಡಿಸೆಂಬರ್ ಮತ್ತು ನವೆಂಬರಲ್ಲಿ ಒಳ್ಳೆ ಕೊಲಾಬ್ರೇಷನ್ಸ್ ಇತ್ತು. ಒಂದು 8,000-10,000 ಜನ್ರೇಟ್ ಆಗಿರ್ಬೋದು. ಯೂಟ್ಯೂಬ್ ನಾನು ರೆಗ್ಯುಲರಾಗಿ ಚೆಕ್ಕೇ ಮಾಡ್ತಾ ಇರಲಿಲ್ಲ, ಅದು ಸ್ಟಾಪ್ ಆಗಿಬಿಟ್ಟಿತ್ತು ನಂದು. $100 ಆದಮೇಲೆ ದುಡ್ಡು ಜನ್ರೇಟ್ ಆಗೋದು ಕಡಿಮೆ ಆಗೋಗಿತ್ತು, ಯಾಕಂದರೆ ನಾನು ವೀಡಿಯೋಸೇ ಹಾಕ್ತಿರ್ಲಿಲ್ವಲ್ಲ, ಹಾಗಾಗಿ. ಸೊ ಇವಾಗ ಒಂದು ಅಂದಾಜು ನಿಮಗೆ ಪಿಕ್ಚರ್ ಕೊಟ್ಟಿದ್ದೀನಿ. ದುಡ್ಡು ಜನ್ರೇಟ್ ಮಾಡಬೇಕು ಅಂತಲೇ ನೀವು ವೀಡಿಯೋಸ್ ಮಾಡಿದ್ರೆ ಅದು ರೀಚ್ ಆಗಲ್ಲ ನನ್ನ ಪ್ರಕಾರ. ಸೊ ನಿಮ್ಗೆ ಇಷ್ಟ, ನಿಮಗೆ ಖುಷಿ ಕೊಡುತ್ತೆ ಅಂತ ವೀಡಿಯೋಸ್ ಮಾಡಿ, ನಿಮ್ಗೇನು ಇಷ್ಟ ಬಂದಿದ್ದ ಟಾಪಿಕ್ ಅದ್ರ ಬಗ್ಗೆ. ಸೊ ಬ್ರ್ಯಾಂಡ್ಸ್ ಅವರೇ ಬರ್ತಾರೆ, ಅಥವಾ ಕೆಲವರು ಬ್ರ್ಯಾಂಡ್ ಏಜೆನ್ಸಿಗಳ ಥ್ರೂ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ನು ಮಾಡ್ತಾರೆ. ನಾನು ಇವಾಗ ಬ್ರ್ಯಾಂಡ್ ಏಜೆನ್ಸಿಗೆಲ್ಲ ದುಡ್ಡು ಪೇ ಮಾಡಿ ಅವ್ರ ಜೊತೆ ವರ್ಕ್ ಮಾಡೋಷ್ಟು ನನಗೆ ಇವಾಗ ಅಷ್ಟು ಆಸಕ್ತಿ ಇಲ್ಲ ಆ್ಯಂಡ್ ಉತ್ಸಾಹನೂ ಇಲ್ಲ. ಸೊ ಎಷ್ಟು ಬರುತ್ತೆ ಅಷ್ಟು ಬರಲಿ ಅನ್ನೋ ಥರ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಫಾಲೋವರ್ಸು ಅಥವಾ ಇನ್ನೂ ಸ್ವಲ್ಪ ಎಂಗೇಜಿಂಗ್ ಆದಾಗ ನನ್ನ ಪೇಜು ಖಂಡಿತವಾಗ್ಲೂ ಅದು ನನ್ನ ಆಪ್ಷನ್ ಆಗುತ್ತೆ ಅನಿಸುತ್ತೆ. ಬಿಕಾಸ್ ದೊಡ್ಡ ಬ್ರ್ಯಾಂಡ್ಸ್ ಜೊತೆ ಕೆಲಸ ಮಾಡೋಕ್ಕೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ. ಸೊ ಎಸ್, ಇದು ನನ್ನ ಚಿಕ್ಕದಾಗಿ ಪುಟ್ಟದಾಗಿ ಬೆಳೀತಾ ಇರೋಂಥ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಮತ್ತು ಯೂಟ್ಯೂಬ್ ಕಮ್ಯುನಿಟಿ ಬಗ್ಗೆ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಅಷ್ಟೇ. ಇಷ್ಟು ವಾರಕ್ಕೆ 1-2 ಯೂಟ್ಯೂಬ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ಅನ್ನೋದು ನನಗೆ ಒಂದು ಒಳ್ಳೆ ಬೂಸ್ಟ್ ಆ್ಯಂಡ್ ಮೋಟಿವೇಶನ್ ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಇದಕ್ಕೂ ಮೇಲೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ರೇಖಾಪ್ರೀತಿ_ವ್ಲಾಗ್ಸ್ ಇದಕ್ಕೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟೇ ಅಪ್ಪ, ಬಾಯ್.